ನನ್ನ ಲೈಫ್ಗೆ ಈ ಕಿತ್ತೋ ಡ್ರೈವರ್ ಮಾತ್ರ ವಿಲನ್ ಅನ್ಕೊಂಡಿದ್ದೆ. ಇಲ್ಲ, ಇನ್ಸ್ಪೆಕ್ಟ್ರು ವಿಲನೆ. ವಿಲನೆ. ಪ್ಲೀಸ್ ಚಾನ್ಸ್. ಗೆಟ್ ಲಾಸ್ಟ್. ನಿಮ್ ಮನೇಲಿ ನಿಮ್ಮ ಅಣ್ಣ ಒಬ್ರೇ ಅಡ್ಗೆ ಮಾಡೋದಾ? ಅಣ್ಣ ಬಿಟ್ರೆ ನಾನ್ ಬಿಟ್ರೆ ಇನ್ಯಾರು ಇಲ್ಲ. ನಾನೊಂದ್ಸಲ ಟ್ರೈ ಮಾಡ್ಲಾ? ನೀವಾ? ಯಾಕೆ? ಯಾಕೆಂದ್ರೆ ನಮ್ಮ ಮನೇಲಿ ನಮ್ಮ ಅಪ್ಪ ಅಣ್ಣ ಅಡ್ಗೆ ಮಾಡೋದಿರ್ಲಿ, ಅಡ್ಗೆ ಮನೆ ಕಡೆ ಹೋಗಿರೋದು ನಾನು ನೋಡಿಲ್ಲ. ಆದ್ರೆ ಇಲ್ಲಿ ನಿಮ್ಮ ಅಣ್ಣ ಎಷ್ಟ್ ಚೆನ್ನಾಗಿ ಅಡ್ಗೆ ಮಾಡ್ತಾರೆ, ನನ್ಗೂ ಕಲಿಬೇಕು ಅನ್ಸ್ತಿದೆ. ಓ, ಮಾಡ್ಬೋದು. ಅದೇನ್ ಬ್ರಹ್ಮ ವಿದ್ಯಾನಾ? ಹಾಗಂದ್ರೆ ಹೋಗ್ ಕೇಳಿ ಪ್ಲೀಸ್. ಹೇಳ್ರಿ. ಅದೆಲ್ಲ ನಿಮಗ್ ಬರಲ್ಲ ರೀ. ಒಂದ್ ಕೈಲಿ ನೈಫ್ ಇಟ್ಕೋಬೇಕು, ಇನ್ನೊಂದ್ ಕೈಲಿ ತರಕಾರಿ ಇಟ್ಕೋಬೇಕು, ಅದನ್ನ ಹುಷಾರ ಕಟ್ ಅಂತ ರಿಸ್ಕ್ ಎಲ್ಲ ನಿಮ್ಗೆ ಯಾಕೆ ಬೇಡ ಬಿಡಿ. ರಿಸ್ಕ್ ಅನ್ಕೊಂಡ್ರೆ ಏನ್ ಬೇಕಾದ್ರೂ ಫೇಸ್ ಮಾಡ್ಬೋದು ಅಂತ ನೀವೇ ಹೇಳ್ತಿದ್ರಿ. ಯಾಕೋ ನೀವ್ ಅನ್ಕೊಂಡಿದ್ದ ಮಾಡೋವರೆಗೂ ಬಿಡಲ್ಲ ಅಂತ ಕಾಣಿಸುತ್ತೆ ಅಲ್ಲ? ಅದಕ್ಕೆ ಹೇಳ್ತಿರೋದು, ಹೋಗ್ ಕೇಳಿ ಪ್ಲೀಸ್. ಅಣ್ಣ, ಓಹೋ, ಏನೋ ರೀ ಅಪರೂಪಕ್ಕೆ ಅಡುಗೆ ಮನೆ ಕಡೆ ಬಂದ್ಬಿಟ್ಟಿದ್ಯಾ? ಅದು ಇವರು ನಿಂತರ ಅಡಿಗೆ ಮಾಡಕ್ ಕಲಿಬೇಕಂತೆ. ಬನ್ನಿ ಬನ್ನಿ ಪ್ಲೀಸ್, ನಂಗೂ ಹೇಳ್ಕೊಡ್ತೀರಾ? ಸುಮ್ಮನೆ ನಿಮ್ಗೆ ಯಾಕೆ ತೊಂದ್ರೆ? ರೆಸ್ಟ್ ಮಾಡಿ, ಇನ್ನೇನು ಅಡುಗೆ ಆಗೋಗುತ್ತೆ. ಎಲ್ಲರೂ ಊಟ ಕರಿತೀನಿ. ನಾನು ಅದನ್ನೇ ಹೇಳ್ದೆ ಅಣ್ಣ. ಆದ್ರೆ ಇವರು ರೆಸ್ಟ್ ಮಾಡೋದ್ ಬಿಟ್ಟು ರಿಸ್ಕ್ ತಗೊಳಕ್ ರೆಡಿ ನಾನು ಅಂತಂದ್ರು. ಹಾಗಲ್ಲ ಅಣ್ಣ, ನಾನು ಆರ್ಕಿಟೆಕ್ಟ್. ಇಷ್ಟು ವರ್ಷ ಬರೀ ಬಿಲ್ಡಿಂಗು ಡಿಸೈನು ಅಂತಾನೆ ಕಾಲ ಕಳೆದ್ಬಿಟ್ಟೆ. ಇದೆಲ್ಲ ನನ್ಗೆ ಅಷ್ಟು ಅರ್ಥ ಆಗ್ತಿರ್ಲಿಲ್ಲ. ಆದ್ರೆ ಇವಾಗ ನೀವ್ ಹೆಚ್ಚಿರೋದು ನೋಡಿ ನಂಗೆ ಇದು ಒಂದು ಸ್ಕಿಲ್ ಅಲ್ವಾ ಅಂತ ಅನ್ಸ್ತಿದೆ. ನಂಗೆ ಕಲಿಯೋ ಇಂಟ್ರೆಸ್ಟು ಇದೆ. ಪ್ಲೀಸ್ ಇಲ್ಲ ಅಂತ ಹೇಳ್ಬೇಡಿ, ಹೇಳ್ಕೊಡಿ. ಸರಿ ಬನ್ನಿ, ಹೇಳ್ಕೊಡ್ತೀನಿ. ನಂಗೆ ಲೇಡೀಸ್ ಫಿಂಗರ್ ಕಟ್ ಮಾಡೋದು ಹೇಳ್ಕೊಡಿ. ಬೆಂಡೆಕಾಯಿ ಅಯ್ಯೋ, ಸರಿ ಬನ್ನಿ ಬನ್ನಿ, ನೀವು ತೋರಿಸ್ಕೊಡಿ. ಹುಷಾರು, ಲೇಡೀಸ್ ಫಿಂಗರ್ ಕಟ್ ಮಾಡಕ್ ಹೋಗಿ ನಿಮ್ ಫಿಂಗರ್ ಕಟ್ ಮಾಡ್ಕೊಂಬಿಟ್ಟಿರ. ನನಗೆ ತರ್ಲೆ, ನೀವ್ ಮಾಡಿ. ಹೇಗೋ ಈ ಮನೆಗ್ ಸೆಟ್ ಆಗೋಕ್ ಟ್ರೈ ಮಾಡ್ತಾ ಇದಾರೆ. ಅಡ್ಗೆ ಎಲ್ಲ ಕಲ್ತು ಹಾಸ್ಟೆಲ್ ಯೋಚನೆ ಮಾಡ್ತು ಇದೇ ಮನೇಲಿ ಪರ್ಮನೆಂಟ್ ಆಗಿರುವಾಗಾದ್ರೆ ಸಾಕಪ್ಪ. ಅತ್ತೆ, ಏನೋ ಆಗಿದ್ದಾಗೋಯ್ತು. ಹೀಗೆ ನೀವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಿಮ್ಮ ಆರೋಗ್ಯ ಏನಾಗ್ಬೇಡ. ಹೇಳಿ ಅತ್ತೆ. ಹೌದಕ್ಕ, ಕೆಟ್ಟಗಳಿಗೆ ಆಗ್ಬಾರ್ದೆಲ್ಲ ಆಗೋಯ್ತು. ಧೈರ್ಯ ತಂದ್ಕೊಳ್ಳಿ ಅಕ್ಕ. ದಿವ್ಯಾ, ಟೈಮ್ ಎಷ್ಟು? 10:30 ಆಯ್ತು ಅತ್ತೆ. ದಾಸ್ ಬಂದ್ನ? ಅವನಿಗೊಂದು ಫೋನ್ ಮಾಡಿ ನೋಡು. ಅವ್ರಿಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ನಿಮ್ಮ ಮಾವನ ಹತ್ರ ಕೇಳ್ಬೇಕಾಗಿತ್ತು. ಅದು ಅತ್ತೆ, ಮಾವ. ದಿವ್ಯಾ, ನಿಮ್ಮ ಮಾವ ರೂಮ್ಗೆ ಹೋಗಿ ತುಂಬ ಹೊತ್ತಾಯ್ತು. ಅವ್ರು ಇಷ್ಟೊತ್ತು ರೂಮಲ್ಲಿ ಇದ್ದೋರೆ ಅಲ್ಲ, ಯಾವಾಗಲೂ ಓಡಾಡ್ಕೊಂಡಿರೋರು. ಅವ್ರಿಗೆ BP ಬೇರೆ ಇದೆ. ನಾನೇ ಹೋಗಿ ನೋಡ್ತೀನಿ. ಸರಿ ಅಣ್ಣ ಪ್ಲೀಸ್, ಅಣ್ಣ ಪ್ಲೀಸ್. ಅಲ್ಲ ಕಣೋ, ಇಲ್ಲೇನೋ ಆಗಿದೆ ಅಣ್ಣ. ಇವತ್ತೊಂದಿನ ಅಣ್ಣ, ಪ್ಲೀಸ್ 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 ಪ್ಲೀಸ್. ಏನಂತ ನಾವೊಂದು ಎಲ್ಲೋ ಮನೆಯವರೆಲ್ಲ ಹೊರಗಡೆ ಕುತ್ಕೊಂಡು ಊಟ ಮಾಡ್ಬೇಕಂತೆ. ಯಾಕೆ? ಇಲ್ಗೇನಾಗಿದೆ ಅಣ್ಣ? ನಾವೆಲ್ಲ ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ಜೊತೆಲಿ ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ನೀನ್ ಹೇಳು. ಹ್ಞೂ ಕಣ, ಸೊಳ್ಳೆ ಕೂಡ ಫ್ಯಾಮಿಲಿ ಆಗಿ ಬಂದು ಎಲ್ರಿಗೂ ಕಚ್ಚುತ್ತೆ. ಅಣ್ಣ, ಅಲ್ಲಿ ಅಪ್ಪ ಕೂತಿಲ್ವ ಇವಾಗ? ಕಚ್ಚಿರೆ ರಕ್ತ ಸಿಗಲ್ಲ, ಬರೀ ಎಣ್ಣೆ ಸಿಗುತ್ತೆ ಅಂತ ಆ ಸೊಳ್ಳೆಗಳಿಗೂ ಗೊತ್ತು.
ಅಣ್ಣ ಬೇಕಿದ್ರೆ ನಾನು ಸಾಂಬ್ರಾಣಿ ಹೊಗೆ ಹಾಕ್ತೀನಿ, ಸೊಳ್ಳೆ ಎಲ್ಲ ಹಂಗೆ ಓಡೋಗ್ಬಿಡುತ್ತೆ. ಓಹೋ, ನೋಡೋಣ, ಎಲ್ರು ಹೊರಗಡೆ ಕೂತ್ಕೊಂಡು ಜೊತೆಲಿ ಊಟ ಮಾಡೋಣ ಅಂದ್ರೆ ಈ ಅಣ್ಣ ಸೊಪ್ಪು ಸೊಳ್ಳೆ ಏನೇನೋ ಹೇಳ್ತಿದ್ದಾನೆ. ಹೌದಲ್ವಾ? ಪ್ಲಾನ್ ಒಂಥರ ಚೆನ್ನಾಗಿದೆ. ಅಲ್ಲೇ ಹೇಗಾದ್ರೂ ವರ್ಕೌಟ್ ಮಾಡಿ ನಾಳೆ ಹಾಸ್ಟೆಲ್ಗೆ ಹೋಗೋ ಪ್ಲಾನ್ನ ಕಿಕ್ಔಟ್ ಮಾಡಬೇಕು. ಮೇಡಮ್ನ ಇಲ್ಲೇ ಇರೋ ಥರ ಸೆಟಪ್ ಮಾಡಬೇಕು. ಇಷ್ಟು ದಿನ ಎಲ್ರು ಒಳಗಡೆ ಊಟ ಮಾಡ್ತಿರ್ಲಿಲ್ವೇನೋ? ಮಹಿ ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ಯಾಕಂದ್ರೆ ಅವರು ಹೊಸ್ದಾಗಿ ಬಂದಿರೋರು. ನಾವೆಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿ ಕೂತ್ಕೊಂಡು ಊಟ ಮಾಡಿದ್ರೆ ನಮ್ಮ ಮನೆಯವ್ರು ಎಲ್ಲರೂ ಎಷ್ಟು ಅನ್ಯೋನ್ಯವಾಗಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅಲ್ವಾ? ಕರೆಕ್ಟ್. ಅದಕ್ಕೆ ಹೊರಗೆ ಯಾಕೆ ಹೋಗಿ ಊಟ ಮಾಡ್ಬೇಕು? ಇಲ್ಲ ತಿಂದ್ರೆ ಆಗತ್ತಾನೆ. ಬೆಳ್ದಿಂಗ್ಳಿರಲ್ವಲ್ಲ. ಚಾನ್ಸ್, ನನ್ನ ಮಾತು ಕೇಳಿ ಚಾನ್ಸ್. ಬಂದ್ ಕಾರ್ ಹತ್ತು ಪ್ಲೀಸ್ ಚಾನ್ಸ್, ಪ್ಲೀಸ್. ನಾನ್ ಎಲ್ಲೂ ಬರಲ್ಲ ಕಣೋ. ನೀನ್ ಕಿತ್ತೋಗಿರೋ ಗ್ಯಾಂಗು ನನ್ನ ಅಣ್ಣ ಅನ್ಸ್ಕೊಂಡವನು. ಎಲ್ಲಾರ್ನು ಇಲ್ಲಿಂದ ಕರ್ಕೊಂಡು ಹೋದ್ರೆ ಸರಿ. ಇಲ್ಲ 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 ಚಾನ್ಸ್, ನಾನು ನೀನ್ ಬರ್ದೆ ಇಲ್ಲಿಂದ ಹೋಗಲ್ಲ, ಆಸ್ಟ್ರೇಲಿಯಾಗ ಹೋಗಲ್ಲ. ಚಾನ್ಸ್ ಚಾನ್ಸ್, ಇಲ್ಲಿ ನೋಡು ಇಲ್ಲಿ ನೋಡು. ಸಾರಿ ಸಾರಿ. ನೋಡು ಚಾನ್ಸ್, ನನಗೆ ನೀನು ಬಿಟ್ಟಿರೋದಕ್ಕೆ ಆಗ್ತಿಲ್ಲ ಚಾನ್ಸ್. ಈ ಬೇರೆಯವ್ರ ಥರ ಫ್ಲರ್ಟ್ ಮಾಡಿ ರೋಸ್ ಕೊಟ್ಟು ಲವ್ ಮಾಡೋದಕ್ಕೆಲ್ಲ ಬರಲ್ಲ ಬರಲ್ಲ. ನೀನು ಇಲ್ಲಿ ಇಲ್ಲಿ ಎಲ್ಲಿದೆಯಾ ಚಾನ್ಸ್? ಇಲ್ಲಿಂದ ಹಂಗೆ ಇಲ್ಲಿಗೆ ಶಿಫ್ಟ್ ಆಗ್ಬಿಟ್ಟಿದ್ಯಾ? ಲವ್ 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 ಲವ್. ಡ್ಯಾಡಿ, ಐ ಲವ್ ಯು ಚಾನ್ಸ್. ನಿನ್ನಿಂದ ನಾನು ದೂರ ಹೋಗಲ್ಲ ಚಾನ್ಸ್. ಆಲ್ರೆಡಿ ಆಸ್ಟ್ರೇಲಿಯಾದಲ್ಲಿ ನನ್ನ ಫ್ರೆಂಡ್ಸ್ ಕೊಲೀಗ್ಸ್ ಅವ್ರ ಮುಂದೆ ನಾನು ಮುಖ ತೋರಿಸೋದಕ್ಕೆ ಆಗ್ತಿಲ್ಲ, ಅವ್ರ ಹತ್ರ ಮಾತಾಡೋದಕ್ಕೂ ಆಗ್ತಿಲ್ಲ. ನೋಡು, ನೀನು ಹೇಗೆ ಹೇಳ್ತೀಯೋ ನಾನು ಹಾಗೆ ಹೇಳ್ತೀನಿ. ಬಂದ್ಬಿಡು ಚಾನ್ಸ್, ಬಂದ್ಬಿಡು. ಇಲ್ಲಿ ಇಲ್ಲಿ ಏನಿದೆ? ಈ ಮುರುಗಲ್ ಮನೆ ನೋಡು, ಕಿಕ್ ಮಾಡಿದ್ರೆ ಹೋಗ್ಬಿಡುತ್ತೆ. ಇನ್ನು ಆ ಕಿತ್ತೋ ಡ್ರೈವರು ಇಷ್ಟಕ್ಕೆ 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 ಇಂಪ್ರೆಸ್ ಆಗ್ಬಿಟ್ಯಾ ಚಾನ್ಸ್? ನೋಡು ನೋಡು, ಎಲ್ಲಿ ಊಟ ಮಾಡ್ತಿದ್ಯಾ? ಈ ಸ್ಟ್ರೀಟ್ ಲೈಟ್ ಕೆಳಗಡೆ, ಈ ಡಬ್ಬ ಮನೆ ಮುಂದ್ಗಡೆ, ನೆಲದಲ್ಲಿ ನೆಲದಲ್ಲಿ. ಅದೇ ನೀನು ನನ್ನ ಜೊತೆ ಬಂದಿದ್ರೆ ಬೀಚ್ ಸೈಡ್ ವಿಲ್ಲ, ಪ್ಯಾಲೇಸ್ ಪ್ಯಾಲೇಸಲ್ಲಿ ಇರ್ಬೋದಾಗಿತ್ತು. ಅಲ್ಲಿ ನೀನೇ ಕ್ವೀನು, ನಾನೇ ಕಿಂಗು. ಚಾನ್ಸ್, ಈ ಚೀಪ್ ಚೀಪ್ ಆಗಿರೋ ಲೈಫು ನಿನಗೆ ಬೇಕಾ ಚಾನ್ಸ್? ನನ್ನ ಜೊತೆ ಬಂದ್ರೆ ರಾಯಲ್ ರಾಯಲ್ ಆಗಿರ್ಬೋದು. ಬರ್ತೀಯಲ್ಲ ಚಾನ್ಸ್? ನೀನ್ ಬರ್ತೀಯಾ? ಬಾ ಬಾ ಬಾ. ಬಿಡ ನನ್ನ ಕೈನ. ಚಾನ್ಸ್, ನೀನೆಂತ ಚೀಪ್ ಮೆಂಟಾಲಿಟಿ ಅವನು ಅಂತ ಮತ್ತೆ ಮತ್ತೆ ಪ್ರೂವ್ ಮಾಡ್ಬೇಡ. ನೋಡು, ನಿನಗೆ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನಾನು ಇನ್ಸ್ಪೆಕ್ಟರ್ ಕಾಳೆ ಸರ್ಗೆ ಫೋನ್ ಮಾಡ್ಬೇಕಾಗುತ್ತೆ. ನನ್ನ ಲೈಫ್ಗೆ ಈ ಕಿತ್ತೋ ಡ್ರೈವರ್ ಮಾತ್ರ ವಿಲನ್ ಅನ್ಕೊಂಡಿದ್ದೆ. ಇಲ್ಲ, ಇನ್ಸ್ಪೆಕ್ಟ್ರು ವಿಲನೆ, ವಿಲನೆ. ಪ್ಲೀಸ್ ಚಾನ್ಸ್, ಗೆಟ್ ಲಾಸ್ಟ್.
ನನ್ನ ಮಕ್ಕಳ ಈ ನಟರಾಜನ್ ಏನ್ ಅನ್ಕೊಂಡಿದ್ದೀರಾ? ನನ್ನ ಮಕ್ಕಳ ಮೇಲೆ ಕೈ ಮಾಡ್ತೀರಾ? ಈ ನಟರಾಜ ಯುದ್ಧಕ್ಕೆ ನಿಂತ್ರೆ ಆಯ್ದ ಹಿಡಿಯಲ್ಲ ಕಂಡ್ರು. ಇವನೇ ಒಂದು ಆಯ್ದ. ಬಂದ ಮುಟ್ಟಿ ಸತಿ ನನ್ನ ಮಕ್ಕಳ ಮೈನ ಒಬ್ಬೊಬ್ಬರು ಲಾರಿ ಟೈರ್ ಕೆಳಗಡೆ ಸಿಕ್ಕಿರೋ ನಿಂಬೆ ಹಣ್ಣು ತುಳಿದಾಕ್ಬಿಡ್ತೀನಿ. ಅಯ್ಯೇ ಪೂಕಲ್ಯಾನ್ ಮಕ್ಕಳು ಓಡೋದ್ರು. ಕೈ ಮಾಡ್ತೀಯೋ? ಜಾಸ್ತಿ ಇರಾಗಿಲ್ಲ ಬೇಡ. ನೀನಿಲ್ಲ ನಾನು ಕಟ್ಟಿ ಕರ್ಕೊಂಡು ಬರ್ತೀನಿ. ಬೇಡ ನೀನಿಲ್ಲ ನೋಡ್ಕೊ. ಹುಷಾರ್ ಕಂಡ್ರ ಹುಷಾರು. ಏನೇ ಆದ್ರೂ ಈ ಮನೆ ಉದ್ಧಾರ ಆಗಲ್ಲ ಬಿಡು. ಅವಾಗ್ಲೇ ಒಳ್ಳೇದಾಗುತ್ತೆ ಅಂದೆ, ಇವಾಗ ನೋಡ್ರಿ ಹಿಂಗೆ ಹೇಳ್ತಿದ್ಯಾ? ಬಿಡು, ಇಂಥ ಮಕ್ಳಿದ್ರೆ ಯಾವ ಮನೆ ಉದ್ಧಾರ ಆಗುತ್ತೆ? ಬಂದಿರೋ ಕತೆ ಅಷ್ಟೇ. ಅಪ್ನಂತೆ ಮಕ್ಕಳು ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗಡೆ 2 ಜಾಗ ಖಾಲಿ ಮಾಡ್ಬೇಕು. ಇಲ್ಲ ಅಂದ್ರೆ ಒಬ್ಬೊಬ್ರು